ಹಾಯ್ ಗಾಯ್ಸ್, ವೆಲ್ಕಮ್ ಟು ಯೂಟ್ಯೂಬ್ FM. ನಾವಿವತ್ತು ನಮ್ಮ FM ಅಲ್ಲಿ ಎಪಿಸೋಡ್ 6 ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಡಾಕ್ಟರ್ ಆರ್ತಿ ವೆಂಕಟೇಶ್ ಅವರ ಅನೇಕ ಕಾದಂಬರಿಗಳಲ್ಲಿ ಒಂದಾಗಿರ್ತಕ್ಕಂಥ ಸಹನ, ನೊಂದ ತಾಯಿಯ ಕತೆ, ಅತ್ಯಂತ ಸ್ಟ್ರಗಲ್ ಮಾಡಿ ತುಂಬನೇ ಮಕ್ಕಳಿಂದ ಎಲ್ಲರಿಂದ ನೋವು ತಿಂದಿರುವಂತಹ ತಾಯಿಯ ಕತೆ ಸಹನ. ಕತೆನ ಮುಂದುವರ್ಸೋಣ. ನನ್ನ ಓರ್ಗಿತಿಯರೆಲ್ಲ ಕೈ ತುಂಬ ಸಂಪಾದಿಸ್ತಾರೆ. ಮದ್ವೆ ಟೈಮ್ನಲ್ಲಿ ನಮ್ಮ ಭಾವಂದರಿಗೆಲ್ಲ 1 ಲಕ್ಷ ಕ್ಯಾಶ್ ಕೊಟ್ರಂತೆ. ನಾನು ಒಬ್ಳೆ ಮಗಳಾಗಿ 50,000 ಕೊಟ್ಟಿದ್ದಾರೆ ಅಂತ ಅವ್ರಿಗೆಲ್ಲ ತಿಳಿದಾಗ ನನಗೆ ಸ್ಟೌಮಾನ ಆಯಿತು. ಗೊತ್ತೇನಮ್ಮ, ನನ್ನ ಚಿಕ್ಕೋರ್ಗಿತ್ತಿಗೆ 2 ತಂಗಿರಿದ್ದಾರೆ. ಅವ್ರು ಮದುವೆಯಾಗಿ 5 ವರ್ಷ ಆಗಿದ್ರು ಇವತ್ತಿಗೂ ನಮ್ಮ ಭಾವನ್ಗೆ ಮನೆಯಲ್ಲಿ ಹೊಸ ಹಳಿ ಅಂತಾರನೇ ಉಪಚಾರ ಮಾಡ್ತಾರಂತೆ. ಪ್ರತಿ ಹಬ್ಬಕ್ಕೂ ಮಗಳಿಗೂ ಹಳಿಂಗೂ ತಪ್ಪದೆ ಸೀರೆ ಶೂಟಿಂಗ್ಸ್ ಕಳಿಸ್ತಾರಂತೆ. ನೋಡು, ಈ ಸಲ ಗೌರಿ ಹಬ್ಬಕ್ಕೆ ನನಗೆ ಕಾಂಚೀವರಂ ಸೀರೆ ಕೊಡ್ಸಮ್ಮ, ಗಿರಿಗೆ ಒಂದ್ ಜೊತೆ ರೈಮಂಡ್ ಸೂಟ್ ಕೊಟ್ರೆ ಸಾಕು. ಆಮೇಲೆ ನಮ್ಮ ಅತ್ತೆ ಹೇಳ್ತಾರೆ, ಲಕ್ಷಣವಾಗಿ ಮೊದಲನೇ ವರ್ಷ ಹಬ್ಬಕ್ಕೆ 1 ತೊಲ ಚಿನ್ನ ಆದ್ರೂ ಕೊಂಡ್ಕೋಬೇಕಂತೆ, ಅದೆಲ್ಲ ಸಂಪ್ರದಾಯ ಅಂತೆ ಅಮ್ಮ. ಅಲಂಕೃತಳ ಮಾತನ್ನು ಸಹನ ನಿರ್ವಿಕಾರವಾಗಿ ಕೇಳುತ್ತಿದ್ದಳು. ಮಗಳಿಗೆ ಅಳಿಯನಿಗೆ ಕೊಡಬಾರದೆಂಬ ನಿಯಮವೇನೂ ಇರಲಿಲ್ಲ. ಹಬ್ಬದ ಸಲುವಾಗಿ ತಮ್ಮ ಕೈಲಾದಷ್ಟನ್ನು ಕೊಟ್ಟು ಉಪಚರಿಸಬೇಕೆಂಬ ಆಸೆ ಅವಳಿಗೂ ಇತ್ತು. ಆದರೆ ಅಲಂಕೃತ ಅದನ್ನೇ ಹಂಗಿಸುವಂತೆ ಮಾತಾಡಿದಾಗ ಸಹನಾಗೆ ನೋವಾಗಿತ್ತು. ಮದುವೆಗೆ ಮುಂಚೆ ಅಲಂಕೃತ ಹಬ್ಬ ಬಂದಿತೆಂದರೆ ರೇಷ್ಮೆಯ ವಸ್ತ್ರವನ್ನೇ ಮೈಗೆ ತಗುಲಿಸುತ್ತಿರಲಿಲ್ಲ. ಅದೆಲ್ಲ ಅವಳು ಇಷ್ಟಪಡುತ್ತಿರಲಿಲ್ಲ. ಅಮ್ಮ, ನಂಗೆ ರೇಷ್ಮೆ ಸೀರೆ ಬೇಡ, ಫ್ರೀಯಾಗಿ ಓಡಾಡೋಕ್ಕಾಗಲ್ಲ ಎಂದು ಚೂಡಿದಾರ ಧರಿಸುತ್ತಿದ್ದಳು. ಕೈಗೆ 4 ಚಿನ್ನದ ಬಳೆ, ಓಲೆ ಆದ್ರೂ ಹಾಕೊಳ್ಮ. ಯಾರಿಗಿವೆಲ್ಲ ಮಾಡಿಸಿಟ್ಟಿರೋದೇಳು? ಸಹನ ಬಲವಂತ ಮಾಡಿ ತೊಡಿಸಿದರೆ ಅಲಂಕೃತ ಅದನ್ನು ಅರ್ಧ ಗಂಟೆ ಇಟ್ಟುಕೊಳ್ಳುತ್ತಿರಲಿಲ್ಲ. ಅಮ್ಮ, ಈ ಬಂಗಾರದ ಭಾರ ನಾನು ತಡೆಯಲಾರೆ. ಈ ಪಾಟಿ ಒಡವೆ ಇಡಾಕೊಂಡ್ರೆ ಎಲ್ಲಂದ್ರಲ್ಲಿ ಓಡಾಡೋಕ್ಕಾಗಲ್ಲ, ತೆಗೆದುಬಿಡಮ್ಮ ಪ್ಲೀಸ್ ಎಂದು ಹಠ ಮಾಡಿ ಒಡವೆಗಳನ್ನೆಲ್ಲ ಬಿಚ್ಚಿಟ್ಟು ನೆಮ್ಮದಿಯಾಗಿ ಓಡಾಡುತ್ತಿದ್ದಳು. ಶಾಸ್ತ್ರ ಸಂಪ್ರದಾಯ ಎಂಬ ಅರ್ಥವನ್ನೇ ಅರಿಯದ ಅಲಂಕೃತ ಅವಳ ಬಾಯಲ್ಲಿ ಇಂತಹ ಮಾತುಗಳು ಹೇಗೆ ಬಂದವು ಎಂದು ಸಹನ ಆಶ್ಚರ್ಯಗೆ ಆಗುತ್ತಿತ್ತು. ವಾಸ್ತವವಾಗಿ ಭಗೀರಥಮ್ಮನ ಪ್ರೋತ್ಸಾಹ ಅಲಂಕೃತಳ ಸ್ವಭಾವವನ್ನು ಬದಲಾಯಿಸಿತ್ತು. ನಿಮ್ ತಂದೆ ತಾಯಿಗೇನು ಕಡಿಮೆ? ಅವ್ರು ನಿಂಗಲ್ದೆ ಬೇರೆ ಯಾರಿಗ್ ಮಾಡ್ಬೇಕು? ಗಿರಿ ಸಂಪಾದನೆನ ಚೆನ್ನಾಗಿ ಕೂಡಿಟ್ಟು ಮನೆ ಮಠ ಅಂತ ಮಾಡ್ಕೊಳ್ಳಿ. ಸಮಯ ಬಂದ್ರೆ ನಿಮ್ ತಂದೆ ಇರೋ ಒಬ್ಬ ಮಗಳಿಗೆ ಸಹಾಯ ಮಾಡಲ್ಲ ಅಂತಾರಾ ಎನ್ನುವ ತತ್ವವನ್ನು ಸೊಸೆಗೆ ಅರೆದು ಕುಡಿಸಿದರು. ಇತ್ತೀಚೆಗೆ ಅಲಂಕೃತ ಆಟೋದಲ್ಲಿ ತಾಯಿಯ ಮನೆಗೆ ಬಂದಿಳಿದು, ಅಮ್ಮ, ಆಟೋಗೆ 40 ರೂಪಾಯಿ ಕೊಡು, ನನ್ನ ಹತ್ರ ಚಿಲ್ಲರೆ ಇಲ್ಲ ಎನ್ನುತ್ತಿದ್ದಳು. ಭಾರಿ ಹಣ ಕೊಟ್ಟ ಸಹನ ಒಮ್ಮೆ ಹೇಳಿದಳು, ಚಿಲ್ಲರೆ ಇಲ್ದಿದ್ರೆ ನಾನು ಕೊಡ್ತೀನಿ. ನನ್ನ ಹತ್ರ ಇವತ್ತು 50 ರೂಪಾಯಿ ಇರೋದು, ಅದನ್ನ ತರಕಾರಿಗೆ ಅಂತ ಇಟ್ಟಿದ್ದೀನಿ. ನಾಳೆ ಬ್ಯಾಂಕಿಗೆ ಹೋಗಿ ದುಡ್ಡು ತರಬೇಕು. ಅಲಂಕೃತ ಸಿಡುಕುತ್ತಾ, ಏನಮ್ಮ, ನಂಗೆ 40 ರೂಪಾಯಿ ಕೊಟ್ರೆ ನಿನ್ ಕೈ ಖಾಲಿಯಾಗಿ ಹೋಗುತ್ತಾ? ಪಪ್ಪ ಸಂಪಾದಿಸೋದಿಲ್ಲ ನಿನ್ ಕೈಗೆ ತಾನೇ ಕೊಡೋದು. ನಿನ್ಗೆ ಯಾವಾಗ ಇಷ್ಟೊಂದು ಬಡತನ ಬಂತು? ನನ್ಗೆ ಕೊಡೋಕಿಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ಬಿಡು ಎಂದಾಗ ಸಹನ ಕೋಪ ನುಂಗಿಕೊಂಡಳು. ಹಂಗಲ್ಲ ಕೃತ, ಬಂದ ಕೊಟ್ರೆ ಚಿಲ್ಲರೆ ನಾನು ಕೊಡ್ತೀನಿ ಅಂತ ಹೇಳ್ದೆ. ಏಕೆ, ಗಿರಿ ಅವ್ರ ಸಂಪಾದನೆನ ನಿನ್ ಕೈ ಕೊಡೋದಿಲ್ವಾ? ಅಲಂಕೃತ ಕೆನ್ನೆಯು ಬಿಸಿದಳು. ನಮ್ಮತ್ತೆ ಕೊಪ್ಪಿ ಮುಷ್ಟಿಯಿಂದ 10 ರೂಪಾಯಿ ತಗೊಳ್ಳೋದು ಕಷ್ಟ, ಅವರೇ ಮನೆ ಮ್ಯಾನೇಜ್ ಮಾಡೋದು ಅಂತ ಗಿರಿ ದುಡ್ಡೆಲ್ಲನೂ ಅವ್ರ ಕೈಗೆ ಕೊಡ್ತಾರೆ. ಹಾಗಿದ್ಮೇಲೆ ನೀನ್ ಯಾಕೆ ಕೆಲಸ ಬಿಟ್ಟೆ? ಕಡೆ ಪಕ್ಷ ನಿನ್ ಸಂಪಾದನೆ ನಿನ್ ಪಾಕೆಟ್ ಮನಿ ಆದ್ರೂ ಆಗ್ತಿತ್ತಲ್ವಾ? ಓಹೋ, ಇನ್ಮೇಲೆ ನಿನ್ ಮನೆಗೆ ಆಟೋದಲ್ಲಿ ಬರೋ ಸಲುವಾಗಿ ನಾನು ಸಂಪಾದನೆ ಮಾಡ್ಬೇಕು ಅನ್ನೋ? ನೀನ್ಯಾಗೆ ಕೈ ಬಿಚ್ಚಿ 1 ರೂಪಾಯಿನೂ ಕೊಡೋಕೆ ನನ್ಗಿಷ್ಟ ಇಲ್ಲ ಅಲ್ವಾ ನಿನ್ಗೆ? ಅಲಂಕೃತ ಕೊಂಕು ನುಡಿದಾಗ ಅವಳ ಕೆನ್ನಿಗೆ ಬಾರಿಸುವಷ್ಟು ಕೋಪ ಉಕ್ಕಿತ್ತು ಸಹನಾಗೆ. ಆದರೆ ಅಲಂಕೃತ ಈಗ 4 ವರ್ಷದ ಬಾಲೆಯಲ್ಲ, 24 ವರ್ಷದ ಜವಾಬ್ದಾರಿಯುತ ಯುವತಿ. ಅವಳ ಮಾತಿನ ದಾಟಿ ನಂದಕುಮಾರ್ನ ಕಿವಿಗೇನಾದರೂ ಬಿದ್ದರೆ ಮಗಳನ್ನು ಮನೆಗೆ ಸೇರಿಸುವುದಿಲ್ಲವೆಂದು ಸಹನಾಗೆ ಗೊತ್ತಿತ್ತು. ಸಮಯ ಬಂದಾಗ ತಾಯಿಯ ಮುಂದೆ ಆಕ್ಷೇಪಣೆ ಮಾಡುವ ಅಲಂಕೃತ ಆಪತ್ತಿನ ಸಂದರ್ಭದಲ್ಲಿ ತಾಯಿಯ ಬಳಿಗೆ ಬರುತ್ತಿದ್ದಳು. ಅಮ್ಮ, ನಿನ್ನೆಯಿಂದ ನನಗೆ ಜ್ವರ, ಗಿರಿಗೆ ರಜಾ ಸಿಗಲ್ಲ ಅಂತೆ. ಇಂತಹ ಸಮಯದಲ್ಲಿ ನಮ್ಮ ಅತ್ತೆ ನಂಗೊಂದು ಲೋಟ ಹಾಲು ಬಿಸಿ ಮಾಡಿಕೊಡೋದಿಲ್ಲ. ಜ್ವರವಾಸಿ ಆಗೋವರೆಗೂ ನಾನು ಇಲ್ಲೇ ಇರ್ತೀನಮ್ಮ. ಈ ಕಾರಣದಿಂದ ಎಷ್ಟೋ ಬಾರಿ ಸಹನ ನಂದಕುಮಾರ್ನ ಕಾರ್ಯಕ್ರಮಗಳು ಏರುಪೇರಾಗುತ್ತಿದ್ದವು. ಕಾಯಿಲೆ ಬಿದ್ದ ಹೆಂಡತಿಯನ್ನು ನೋಡಲು ಬರುವ ಗಿರೀಶ್ನಿಗೂ ಉಪಚಾರ ನಡೆಯಬೇಕಿತ್ತು. ಅಮ್ಮ, ಗಿರಿ ಕಾಫಿ ಕುಡಿಯಲ್ಲ, ಅವ್ರಿಗೆ ಟೀಗೆ ಏಲಕ್ಕಿ ಶುಂಠಿ ಹಾಕಿರ್ಬೇಕು. ಅವ್ರ ಕೈಕ ತೊಳಿಬೇಕಂತೆ, ಬಿಸಿನೀರು ಕೊಡಮ್ಮ. ಗೀಸರ್ ಆನ್ ಮಾಡು. ಈ ತಿನ್ನೋಕೆ ಸ್ಪೂನ್ ಕೊಡು. ಕೈಯರ್ಸ್ಕೊಳ್ಳೋಕೆ ನ್ಯಾಪ್ಕಿನ್ ಕೊಡಮ್ಮ. ಊಟ ಆದ್ಮೇಲೆ ಬಾಯಿಗೆ ಸುಪಾರಿ ಹಾಕೊಂಡು ಅವ್ರಿಗೆ ಅಭ್ಯಾಸ. ಅವರು ರಾತ್ರಿ ಊಟಕ್ಕೆ ಇಲ್ಲಿಗೆ ಬರ್ತಾರೆ. ಪಪ್ಪನ್ಗೆ ಸ್ವಲ್ಪ ನಗ್ನಗ್ತಾ ಅವ್ರ ಜೊತೆ ಮಾತಾಡೋಕೆ ಹೇಳು.
ಅಲಂಕೃತ ಮಲಗಿದ್ದ ಕಡೆಯಿಂದ ಆಜ್ಞಾಪಿಸುತ್ತಿದ್ದಳು. ಗಿರೀಶ್ ಮಾತ್ರ ಸಂಕೋಚದಿಂದ ಅಮ್ಮ ಅವಳನ್ನ ಅಲ್ಲೇ ನೋಡ್ಕೋಬೋದಾಗಿತ್ತು. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ, ಇವಳನ್ನ ನಮ್ಮನೇಲೇ ಇರ್ಬೋದಿತ್ತು, ಅಮ್ಮನೇ ಇವಳನ್ನ ನೋಡ್ಕೊಳಕ್ಕಾಗಲ್ಲ ಅಂತ ಕಳಿಸಿದ್ರು ಎಂದು ಅವನ ಸರಳ ಸ್ವಭಾವ ಕಂಡು ಸಹನಾಗಿ ಎಷ್ಟೋ ಸಮಾಧಾನವಾಗುತ್ತಿತ್ತು. ಮಗಳ ಜೊತೆ ಅಳಿಯನ ಆರ್ಭಟವು ಸೇರಿದರೆ ನನ್ನ ಗತಿ ಏನಾಗುತ್ತಿತ್ತು ಎಂದು ಗಿರೀಶ್ನಂತಹ ಅಳಿಯ ಸಿಕ್ಕಿರುವುದು ತನ್ನ ಪುಣ್ಯ ಎಂದುಕೊಳ್ಳುತ್ತಿದ್ದಳು. ಅಲಂಕೃತ ಅತ್ತೆಯ ಮನೆಯನ್ನು ಮರೆತು ಪದೇ ಪದೇ ತಮ್ಮಲ್ಲಿಗೆ ಬರುವುದು, ತಾಯಿಯ ಕೈಯಿಂದ ಕೇಳಿ ಕೇಳಿ ಉಪಚಾರ ಮಾಡಿಸಿಕೊಳ್ಳುವುದು ನಂದಕುಮಾರ್ಗೆ ಸರಿ ಬೀಳುತ್ತಿರಲಿಲ್ಲ. ಸಹನಾ, ನೀನು ತಾಯಿಯಾಗಿ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ವಾರಕ್ಕೆ 4 ದಿವಸ ಅವಳು ಇಲ್ಲೇ ಇರ್ತಾಳಲ್ಲೇ. ಗಿರೀಶ್ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ? ಸಹನಾ, ಪ್ಲೀಸ್, ಅವಳಿಗೆ ಇದೆಲ್ಲ ಸರಿ ಬರೋಲ್ಲ ಅಂತ ಹೇಳು ಎಂದು ನಂದಕುಮಾರ್ ಅವಳಿಗೆ ಹೇಳುತ್ತಿದ್ದರು. ರೀ, ಅವಳಿಗೆ ಬರಬೇಡ ಅಂತ ನಾನು ಹೆಂಗ್ರಿ ಹೇಳೋದು? ಸಹನಾ ಸಹಾಯಕಳಾಗಿ ಪ್ರಶ್ನಿಸುತ್ತಿದ್ದಳು. ಅಲ್ವೇ, ತಂದೆ ತಾಯಿಯಾಗಿ ನಾವಲ್ದೆ ಅವಳಿಗೆ ಇನ್ಯಾರು ಮಾಡಬೇಕು? ತೊಂದರೆ ಬಂದಾಗ, ಅವಳು ಆಪತ್ತಿನ ಸಮಯದಲ್ಲಿದ್ದಾಗ ಖಂಡಿತ ನಾವು ಮಾಡೋಣ. ಆದರೆ ತಂದೆ ತಾಯಿ ಇರೋದೇ ತನ್ನ ಅನುಕೂಲಕ್ಕೆ ಅಂತ ಅವಳ ಧೋರಣೆ ನಂಗೆ ಸರಿ ಬೀಳೋದಿಲ್ಲ. ಇಷ್ಟು ವರ್ಷ ನಾವು ನಿದ್ದೆ ಬುದ್ಧಿ ಕೆಟ್ಟು ಅವಳನ್ನ ಬೆಳೆಸಿದೀವಿ. ಇನ್ನು ಅವಳ ಮೂಗಿನ ನೆರೆಯಕ್ಕೆ ನಾವಿರ್ಬೇಕು ಅನ್ನೋದು ಹೇಗೆ ಸರಿ ಹೇಳು? ಇತ್ತೀಚೆಗೆ ನಾವಿಬ್ರು ಒಟ್ಟಿಗೆ ಹೊರಗೋಗಿ ಎಷ್ಟು ದಿವಸ ಆಗಿದೆ ಹೇಳು? ನಿನ್ನ ಮಗಳು ಅಳಿಯನ್ ಉಪಚಾರವೇ ಜೋರಾಗಿದೆ ಮನೆಯಲ್ಲಿ. ನಂದಕುಮಾರ್ ಗುಣಗಾಗಿದ್ದರು. ಅಲಂಕೃತಳಿಗೆ ಮದುವೆ ಮಾಡಿಕೊಟ್ಟ ಮೇಲೆ ತಾವಿಬ್ಬರು ಕೆಲವು ದಿನಗಳ ಮಟ್ಟಿಗೆ ಪ್ರವಾಸ ಹೋಗಿ ಬರಬೇಕೆಂಬ ನಂದಕುಮಾರ್ ಸಹನಾರ ನಿರ್ಧರಿಸಿದರು. ಅಲಂಕೃತಳ ಅನಾರೋಗ್ಯದಿಂದ ಮುಂದಿನ ಬೀದಿಗೂ ಅವರಿಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಸಹನಾಗೆ ಪುರ್ಸೊತ್ತಾಗುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಅಸೋಸಿಯೇಟ್ ಅವರು ಉತ್ತರ ಭಾರತಕ್ಕೆ ಪ್ರವಾಸ ಏರ್ಪಡಿಸಿದಾಗ ನಂದಕುಮಾರ್ 2 ಸೀಟ್ ಬುಕ್ ಮಾಡಿದ್ದರು. ಪತಿಯೊಡನೆ ಆರಾಮಾಗಿ ಪ್ರವಾಸಕ್ಕೆ ಹೋಗಬೇಕೆಂಬ ಸಹನಾಳು ತುದಿಗಾಲಿನಲ್ಲಿ ನಿಂತಿದ್ದಳು. ಈಗ ಗಿರೀಶ್ನ ಅನಾರೋಗ್ಯದ ಸಲುವಾಗಿ ಅದು ರದ್ದಾಗಿದ್ದು ನಂದಕುಮಾರ್ಗೆ ತುಂಬಾ ಬೇಸರ ವ್ಯಕ್ತಪಡಿಸಿತು. ಅಲಂಕೃತ ಸಹನಾಳ ಮೃದು ಸ್ವಭಾವವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾಳೆ ಎಂದು ಮಗಳ ಬಗ್ಗೆ ಕೋಪವೂ ಬಂದಿತ್ತು. ನಂದಕುಮಾರ್ ಆಫೀಸಿನಿಂದ ಬರುವ ಹೊತ್ತಿಗೆ ಸಹನಾಳ ಮುಖ ಹೂವಿನಂತೆ ಹರಳಿತು. ಏನಿವತ್ತು ಅಮ್ಮವರು ಮುಖ ಹುಣ್ಣಿಮೆ ಚಂದ್ರನಂತೆ ಬಿಟ್ಟಿದ್ಯಾ? ನಂದಕುಮಾರ್ ಪ್ರೀತಿಯಿಂದ ಅವಳ ಮೂಗು ಹಿಂಡಿದರು. ಕೃತ ಡಾಕ್ಟರ್ ಹತ್ರ ಹೋಗಿದ್ಲಂತೆ. ಕನ್ಫರ್ಮ್? ಈಗ ತಾನೇ ಫೋನ್ ಮಾಡಿದ್ಲಂತೆ. ಓಹ್, ವೆರಿ ಗುಡ್. ನಂದಕುಮಾರ್ ಉಬ್ಬೇರಿಸಿದರು. ಅವಳ ಆರೋಗ್ಯ ಹೇಗಿದ್ಯಂತೆ? ಇನ್ನಾದ್ರೂ ತಿರ್ಗಾಟ ಬಿಟ್ಟು ಮನೇಲಿ ರೆಸ್ಟ್ ತಗೋ ಅಂತ ಹೇಳ್ಬೇಕಿತ್ತು. ಹೊರಗಡೆ ತಿನ್ನೋದು ಅಂದ್ರೆ ಈ ಟೈಮ್ನಲ್ಲಿ ಒಳ್ಳೇದಲ್ಲ. ಔಟ್ಸೈಡ್ ಫುಡ್ಡು ಅಂದ್ರೆ ಅವಳಿಗೆ ಮೊದ್ಲಿಂದಾನೂ ಹುಚ್ಚು. ಯಾಕೋ ಅವಳನ್ನ ನೋಡ್ಬೇಕು ಅನಿಸ್ತಿದೆ ಕುಮಾರ್. ನೀವು ಕಾಫಿ ತಿಂಡಿ ತಗೊಂಡು ರಿಲ್ಯಾಕ್ಸ್ ಮಾಡಿ, ಆಮೇಲೆ 1-1/2 ಗಂಟೆ ಅವ್ರ ಮನೆಗೆ ಹೋಗ್ಬರೋಣ. ಸಹನ ಆಸೆಯಿಂದ ಕೇಳಿದಾಗ ಇಲ್ಲ ಎನ್ನಲು ನಂದಕುಮಾರ್ಗೆ ಮನಸ್ಸಾಗಲಿಲ್ಲ. ಆಗ್ಲಿ, ಆದ್ರೆ ಬೇಗ ಬಂದ್ಬಿಡ್ಬೇಕು. ನನಗೆ ಸ್ವಲ್ಪ ಫೈಲ್ಸ್ ಎಲ್ಲ ಪರಿಶೀಲಿಸೋದಿದೆ. ನಂಗೆ ತುಂಬಾ ಕೆಲಸ ಇದೆ. ಸಹನ ಸಂಭ್ರಮದಿಂದ 4-5 ಬಗೆಯ ಹಣ್ಣುಗಳು, ಅಲಂಕೃತಳಿಗೆ ಪ್ರಿಯವಾದ ಕೋಡ್ಬಳೆ, ಕೊಬ್ಬರಿ ಮಿಠಾಯಿ ಕ್ಯಾರಿಯರ್ನಲ್ಲಿ ಹಾಕಿದಳು. ಮೊನ್ನೆ ಕೃತ ನನ್ನ ತೊಡೆ ಮೇಲೆ ಮಲ್ಕೊಂಡಿದ್ದಾಗ ನೆನಪು. ಆಗ್ಲೇ ಅವಳು ಮಗುವಿನ ತಾಯಿ ಆಗ್ತಿದ್ದಾಳೆ ಅಂದ್ರೆ ನನ್ನ ಕೈಯಲ್ಲಿ ನಂಬೋಕೆ ಆಗಲ್ಲ ಕುಮಾರ್. ಅವು ಟೈಮ್ ಪ್ಲೇಸ್ ಅಲ್ವಾ? ಸಹನ ಉತ್ಸಾಹದಿಂದ ಕೇಳುತ್ತಿದ್ದಾಗ ನಂದಕುಮಾರ್ ಅವಳ ಸೊಂಟ ಬಳಸಿದರು. ಇನ್ನು ನೀನೇ ಹಸೆಮಣೆ ಮೇಲೆ ಕೂತ್ಕೊಳ್ಳೋ ಹಾಗೆ ಕಾಣಿಸ್ತಿದ್ಯಲ್ಲೇ. ನೀನು ಅಜ್ಜಿ ಆಗ್ತಿದ್ಯಾ? ಅಂದ್ರೆ ನಮ್ಮಿಬ್ರಿಗೂ ಆಗ್ಲೇ ಅಷ್ಟೊಂದು ವಯಸ್ಸಾಗೋಯ್ತಾ? ಇನ್ನು ಮೊನ್ನೆ ಮದ್ವೆ ಆದಾಗಿದೆ ಎಂದಳು. ಸಹನ ಸಂತಸದಿಂದ ನಕ್ಕಳು. ದಿನಕ್ಕೆ ಚಿಕ್ಕವರಾಗ್ತಾ ಇದ್ದೀರಾ ಅಲ್ವಾ ನೀವು? 6 ತಿಂಗಳು ತಡೀರಿ, ಮೊಮ್ಮಗಳು ಬರ್ಲಿ, ಇನ್ನು ನಾವು ಹೊಸದಾಗಿ ಮದ್ವೆ ಆಗಿರೋರ್ ತರಾನೇ ಆಡೋಣ, ಓಕೆನಾ ಎಂದು ಪತಿಯನ್ನು ರೇಗಿಸಿದಳು. ಅದ್ರಲ್ಲಿ ತಪ್ಪೇನು? ದೇಹಕ್ಕೆ ಮುಕ್ಕು ಬರುತ್ತೆ ಹೊರತು ಮನಸ್ಸಿಗೆ ಪ್ರೀತಿಗೆ ಮುಪ್ಪಿಲ್ಲ ಕಣೆ. ಸದ್ಯ ಯಾರ ಮುಂದೆ ಯಾರ ಹೇಳಿರ ನಾಚಿಕೇಡು. ಸಹನ ಉಸುಮುನಿಸು ತೋರಿದಳು. ಈಗ ನಾವು ಸೆಕೆಂಡ್ ಹನಿಮೂನ್ ಮಾಡೋ ಕಾಲ. ಅನ್ಯಾಯವಾಗಿ ಹೊರಟಿಟ್ಟೂರು ತಪ್ಪಿಸ್ಬಿಟ್ಲಲ್ಲ ನಿನ್ ಮಗಳು. ಪಾಪ ಬಿಡಿ, ಅವಳದೇನ್ ತಪ್ಪು? ಅವಳೇನು ಹೋಗ್ಬೇಡ ಅಂತ ನನ್ನನ್ನ ಕಟ್ಟಾಕಿರ್ಲಿಲ್ವಲ್ಲ. ನಾನೇ ನಿರ್ಧಾರ ತಗೊಂಡಿದ್ದು. ಇನ್ನು ನಿಮ್ ಟೆಂಪರ್ ಟ್ರಾಪಿಂಗ್ ಬಿಟ್ಬಿಡಿ ಸಾಹೇಬ್ರೆ. ತಾತ ಅಂತ ಕರ್ಸ್ಕೊಳ್ಬೇಕಾದ್ರೆ ಸಹನೆ, ತಾಳ್ಮೆ ಇವೆರಡೂ ಇರಬೇಕು. ಸಹನ ನಾಟಕೀಯವಾಗಿ ನುಡಿದಾಗ ನಂದಕುಮಾರ್ ನಕ್ಕರು. ಹೌದೌದು, ನಂದು ಸೇರಿಸಿ ನೀನೇ ಅದನ್ನ ಹೆಸರಿನಲ್ಲೇ ಇಟ್ಕೊಂಡ್ಬಿಟ್ಟಿದ್ಯಲ್ಲ. ನನ್ಗೆ ಈಗ ತಿಂಡಿ ಬೇಡ, ಬರೀ ಕಾಫಿ ಕೊಟ್ಬಿಡು ಸಾಕು. ಈ ತಿಂಗಳು 2 kg ತೂಕ ಜಾಸ್ತಿ ಆಗಿಬಿಟ್ಟಿದ್ದೀನಿ. ಅರ್ಲಿ ಮಾರ್ನಿಂಗ್ ವಾಕ್ ಹೋಗೋಣ ಅನ್ಕೊಂಡಿದ್ದೀನಿ. ನೀನು ಬರ್ತೀಯ ಜೊತೆಗೆ? ನಿಮ್ ಜೊತೆ ನಾನು ಯಾವಾಗ ತಾನೇ ಬರಲ್ಲ ಅಂತ ಅಂದಿದ್ದೀನಿ. ಬೆಳಗ್ಗೆ ಎದ್ದು ನೀವಿಲ್ದೆ ನನ್ಗಿಲ್ಲೇನು ಕೆಲಸ ಇರುತ್ತೆ? ನಾಳೆಯಿಂದ ಇಬ್ರು ಹೋಗೋಣ.
ಸಹನಾ ಬಲವಂತದಿಂದ ಅವರ ಕೈಗೆ ತಿಂಡಿಯ ತಟ್ಟೆ ಕೊಟ್ಟಳು. ವೆಯ್ಟ್ ರಿಡ್ಯೂಸ್ ಮಾಡೋಕೆ ತಿಂಡಿ ಊಟ ಕಡಿಮೆ ಮಾಡಬೇಕು ಅಂತ ಏನೂ ಇಲ್ಲ. ಚೆನ್ನಾಗಿ ವ್ಯಾಯಾಮ ಮಾಡಿ ತೂಕ ತಾನಾಗಿ ಕಮ್ಮಿ ಆಗುತ್ತೆ. ಹೆಂಡತಿಯ ಪ್ರೀತಿಪೂರ್ವಕ ಒತ್ತಾಯಕ್ಕೆ ಮಣಿದು ನಂದಕುಮಾರ್ ಕೈಗೆ ತಿಂಡಿ ಪ್ಲೇಟನ್ನು ಎತ್ತಿಕೊಂಡರು. ಸಹನಾ ನಂದಕುಮಾರ್ ಬಂದಾಗ ಗಿರೀಶ್ ಅಲಂಕೃತಾಳಿಗೆ ತಣ್ಣನೆಯ ನಿಂಬೆರಸ ಕುಡಿಸುತ್ತಿದ್ದ. ಕಂಗ್ರ್ಯಾಚುಲೇಷನ್ ಟು ದಿ ಯಂಗ್ ಕಪಲ್ಸ್, ದಿಸ್ ಕಾಲ್ಸ್ ಫಾರ್ ಸೆಲೆಬ್ರೇಷನ್. ನಂದಕುಮಾರ್ ಅಲಿಯನ ಕೈ ಕುಲುಕಿದರು. ಏನಮ್ಮ ಕೃತ, ಮೊಮ್ಮಗಳೋ ಮೊಮ್ಮಗ್ನೋ? ತಂದೆಯ ಉತ್ಸಾಹದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಲು ಅಲಂಕೃತಳಿಗೆ ವ್ಯವಧಾನವಿರಲಿಲ್ಲ. ಸಹನಾಳ ಕೈಲಿದ್ದ ತಿಂಡಿಯ ಡಬ್ಬಿಯನ್ನು ಕಂಡು ಮುಖವನ್ನು ಸಿಂಡರಿಸಿಕೊಂಡಳು. ಈ ತಿಂಡಿಗಳನ್ನ ನನ್ನ ಮುಂದೆ ತರಬೇಡಮ್ಮ, ಥೂ, ನೋಡಿದ್ರೆ ವಾಂತಿ ಬರೋ ತರ ಆಗ್ತಿದೆ. ಸಹನಾಳ ಮುಖ ಪೆಚ್ಚಾಗಿದ್ದನ್ನು ಕಂಡು ನಂದಕುಮಾರು ಕುಂಚರೇಗಿತ್ತು. ನಿಮ್ಮಮ್ಮ ನಿನ್ಗೋಸ್ಕರ ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದಾಳೆ, ಈಗಲ್ದಿದ್ರೆ ಆಮೇಲೆ ತಿನ್ನು. ಅಲಂಕೃತ ಕುಡಿದ ಲೋಟವನ್ನು ಎತ್ತಿಕೊಳ್ಳಲು ಬಂದ ಭಗೀರಥಮ್ಮ ದನಿಗುಡಿಸಿದರು. ಅಯ್ಯೋ, 4-5 ದಿನಗಳಿಂದ ಅವಳಿಗೆ ಕುಡಿದ್ ನೀರು ದಕ್ತಿಲ್ಲ. ಅವಳಿಗೇನಿಷ್ಟ ಏನಿಷ್ಟ ಇಲ್ಲ ಅಂತ ನಮ್ಗೇನ್ ಗೊತ್ತಾಗುತ್ತೆ ಹೇಳಿ? ನನ್ಗಂತೂ ಹೆಣ್ಮಕ್ಳಿಲ್ಲ, ಬಾಣ್ತನ ಮಾಡಿ ಅಭ್ಯಾಸ ಇಲ್ಲ. ಸುಮ್ನೆ ಮಲ್ಗೆ ಇರ್ತಾಳೆ, ಏನು ತಿನ್ನಲ್ಲ, ಏನು ಕುಡಿಯಲ್ಲ. ನಾನೆಷ್ಟು ಉಪಚಾರ ಮಾಡ್ಲಿ ಎಂದಾಗ ಸಹನಾ ನಸನಕ್ಕೂ ಮಗಳ ಮುಂಗುರುಳನ್ನು ಸವರಿದರು. ಮೊದಲು 3 ತಿಂಗಳು ಅದು ಹಾಗೆ, ಆಮೇಲೆ ಸರಿ ಹೋಗುತ್ತೆ. ಬೆಳಗ್ಗೆ ಕಾಫಿ ಕುಡಿಯೋಕ್ ಮುಂಚೆ 4 ಒಣದ್ರಾಕ್ಷಿನ ಬಾಯಿಗೆ ಹಾಕೋ, ಹೊಟ್ಟೆ ತೊಳಸೋದು ಕಡಿಮೆ ಆಗುತ್ತೆ. ಭಗೀರಥಮ್ಮ ದೇಶಾವರದನಾಗೆ ಬೀರಿದರು. ನೋಡಿದ್ರಾ, ನೀವ್ ಹೇಳಿದ್ರೆ ಕೇಳ್ತಾಳೆ. ನಾನು ಏನ್ ಹೇಳಿದ್ರು ಕಿವಿ ಮೇಲೆ ಹಾಕೊಳ್ಳೋದಿಲ್ವಲ್ಲ ನಿಮ್ ಮಗಳು. ನೀವುಂಟು ನಿಮ್ ಮಗಳುಂಟು, ಏನಾದ್ರೂ ಮಾಡ್ಕೊಳ್ಳಿ. ಅವಳನ್ನ ಬೇಕಾದ್ರೆ ನಿಮ್ಮನೆಗೆ ಕರ್ಕೊಂಡೋಗಿ ಅದೇನು ಉಪಚಾರ ಮಾಡ್ತಿರೋ ಮಾಡಿ. ಸಹನಾ ನಂದಕುಮಾರ್ ಪರಸ್ಪರ ನೋಟ ವಿನಿಮಯ ಮಾಡಿಕೊಂಡರು. ಈಗಿನ್ನು 3 ತಿಂಗಳಾಗಿಲ್ಲ, ಈಗ್ಲೇ ಯಾಕಮ್ಮ? 7ನೇ ತಿಂಗಳಿಗೆ ಶ್ರೀಮಂತ ಮಾಡಿಸೋಳನ್ನ ಕಳಿಸ್ಕೊಡೋಣ. ಗಿರೀಶ್ ಹೇಳಿದಾಗ ಭಗೀರಥಮ್ಮ ಗೋಡೆಗೊರಗಿ ನಿಂತರು. ನಮ್ಮನೇಲಿ ಶ್ರೀಮಂತದ ಪದ್ಧತಿ ಇಲ್ಲಪ್ಪ. ಗಿರೀಶ್ ದಿಗ್ಭ್ರಾಂತನಾದ. ಇದೇನಮ್ಮ ಹಿಂಗೆ ಹೇಳ್ತೀಯಾ? ಅತ್ತಿಗೆಯರಿಗೆಲ್ಲ 7 ತಿಂಗಳಿಗೆ ಬಳ್ಳೆ ತೊಡಿಸೋಷ್ಟರ ಮಾಡಿದ್ಯಲ್ಲ, ಕೃತಜ್ಞೆ ಮಾಡಲ್ವಾ ಎಂದು ಕೇಳಿದಾಗ ಭಗೀರಥಮ್ಮ ನಕ್ಕರು. ನಾನೆಲ್ ಮಾಡಿದ್ನೋ? ಅವ್ರವ್ರ ತಂದೆ ತಾಯಿ ಖರ್ಚಾಕಿ ಮಾಡಿದ್ರೆ ನಾನು ಬೇಡ ಅನ್ನೋಕ್ಕಾಗತ್ತಾ? ಬೀಗರು ಕರೆದಿದ್ದಾರೆ ಅಂತ ನಾನು ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ತೀರಾ ಸುಣ್ಣ ಬುದ್ಧಿಯವಳು ಆಕೆಯನ್ನು ಮಾತು ಬೆಳೆಸುವುದು ಸಹನಾಗಿ ಇಷ್ಟವಾಗಲಿಲ್ಲ. ಕೃತ ಬರೋದಾದ್ರೆ ಕರ್ಕೊಂಡು ಹೋಗ್ತೀವಿ ಬಿಡಿ ಎಂದಾಗ ನಂದಕುಮಾರ್ ಪತ್ನಿಯನ್ನು ದುರುದುರನೆ ನೋಡಿದರು. ಇವತ್ತು ಶುಕ್ರವಾರ, ಅವಳು ನಮ್ಮನೆ ಲಕ್ಷ್ಮಿ ಇದ್ದಾಗೆ. ನಾನ್ ಕಳಿಸಲ್ಲಮ್ಮ. ನಾಳೆ ಬೇಕಾದ್ರೆ ನಮ್ ಗಿರಿ ಆಫೀಸ್ಗೆ ಹೊರಟು ಹೋಗುವಾಗ ಅವಳನ್ನ ಕರ್ಕೊಂಡ್ ಬಂದು ಬಿಟ್ಬಿಟ್ಟು ಹೋಗ್ತಾನೆ. ಭಗೀರಥಮ್ಮ ಹೇಳುತ್ತಿದ್ದಂತೆ ನಂದಕುಮಾರ್ ಉಬ್ಬುಗಟ್ಟಿಕ್ಕಿ ಬಾಗಿಲನ್ನು ದಾಟಿದಾಗ ಸಹನಾಳು ಎದ್ದು ಹೊರಡಲು ಅನುವಾದಳು. ಕಾಫಿ ಮಾಡೋಣ ಅಂತಿದ್ದೆ, ಎದ್ದೇ ಬಿಟ್ರಲ್ಲ, ಕೂತ್ಕೊಳ್ಳಿ. ಭಗೀರಥಮ್ಮ ಉಪಚಾರ ಮಾಡಿದಾಗ ನಂದಕುಮಾರ್ ಆಗಲೇ ಕಾರಿನ ಬಳಿ ನಿಂತಿದ್ದರು. ಅದೆಲ್ಲ ಏನೂ ಬೇಡ ಬಿಡಿ, ನಿಮ್ ವಿಶ್ವಾಸ ಒಂದೇ ಇದ್ರೆ ಸಾಕು. ಸಹನಾ ವಿನಯದಿಂದ ನುಡಿದಾಗ ಭಗೀರಥಮ್ಮ ಕತ್ತು ಕುಕ್ಕಿಸಿದರು. ವಿಶ್ವಾಸಕ್ಕೇನ್ ಕೊರತೆ ಬಿಡಿ, ಅದಕ್ಕೇನ್ ದುಡ್ಡು ಕಾಸು ಕೊಡ್ಬೇಕೋ? ಬರ್ತೀನಿ ಕೃತ, ನಾಳೆ ನಮ್ಮನೆಗೆ ಬರ್ತೀಯಾ? ಸಹನಾ ಮಗಳನ್ನು ಕೆನ್ನೆ ತಟ್ಟಿದಾಗ ಅಲಂಕೃತ ತಾಯಿಯ ಕೈ ಹಿಡಿದಳು. ನಿಂಗೆ ತೊಂದರೆ ಆಗೋದಿದ್ರೆ ಬರಲ್ಲ ಬಿಡಮ್ಮ, ಹೋಗಿ ಬಾ. ಅವರಿಗೂ ಮಗಳಿಗೂ ಉಪಚಾರ ಮಾಡಬೇಕು ಅನ್ನೋ ಆಸೆ ಇರಲ್ವಾ? ಅದ್ರಲ್ಲಿ ತೊಂದರೆ ಏನು ಬಂತು? ಭಗೀರಥಮ್ಮ ನಯವಾಗಿ ಗದರಿದಾಗ ಇದು ಮಗಳ ಆಸೆಗಿಂತ ಅವರತ್ತೆಯ ಆಗ್ರಹವೇ ಹೆಚ್ಚಾಗಿದೆ ಎಂದು ಸಹನಾ ಅರಿತಿದ್ದಳು. ನೀನು ಹುಟ್ಟಿ ಬೆಳೆದಿರೋ ಮನೆ ಅದು, ನಿಂಗೆ ಯಾವಾಗ ಬೇಕಾದ್ರೂ ಬಾ ಮರಿ. ನಾನು ನಾಳಿದ್ದು ಬಳ್ಳಾರಿಗೆ ಹೋಗ್ಬೇಕು. ಮನೆಯಲ್ಲಿ ಯಾರು ಹೆಂಗಸರಿರೋದಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಭಗೀರಥಮ್ಮ ಆ ಕಿವಿಯಿಂದ ಈ ಕಿವಿಯವರೆಗೂ ಬಾಯಗಲಿಸಿ ನಕ್ಕಾಗ ನಂದಕುಮಾರ್ ಜೋರಾಗಿ ಕಾರಿನ ಆರನ್ ಮಾಡಿದರು. ಸಹನಾ ಒಳಗೆ ಕುಳಿತು ಮೇಲೆ ಕಾರು ಚಲಿಸಿತು. ಇಬ್ಬರ ಹೃದಯದಲ್ಲೂ ದೂಡ ಮನೆ ಮಾಡಿತು. ಕೃತ ಮದುವೆ ಆದ್ಮೇಲೆ ಯಾಕೆ ಬದಲಾಗಿತ್ತಾಳೆ ಅಂತ ಈಗ ಗೊತ್ತಾಯ್ತು. ನೀನ್ ಬೀಗ್ತಿ ಇದ್ದಾಳಲ್ಲ, ಪ್ರಚಂಡ ಹೆಂಗಸು, ಕಲ್ಲನ್ನು ಗುದ್ದಿ ನೀರು ಚಿಮ್ಮಿಸ್ತಾಳೆ. ನಿನ್ ಮಗಳಿಗೆ ಎಲ್ಲ ಅವಳದೇ ಟ್ರೈನಿಂಗ್. ನೀನ್ ಅಳಿಯ ಸಾಧು, ಪಾಪ ಏನು ಗೊತ್ತಾಗೋಲ್ಲ. ನಂದಕುಮಾರ್ ಹೇಳಿದಾಗ ಸಹನಾ ಗೇರ್ ಮೇಲಿದ್ದ ಅವರ ಕೈ ಅದುಮಿ ಮೆಲುದನಿಯಲ್ಲಿ ನುಡಿದಳು. ಕೃತಾಗೆ ಬರಬೇಡ ಅಂತ ನಾನು ಯಾವ ಬಾಯಲ್ಲಿ ಹೇಳಿ ಆಕೆ ಮುಂದೆ ಮಗಳನ್ನ ಬಿಟ್ಕೊಡೋಕ್ಕೆ ನನಗೆ ಮನಸ್ಸಾಗ್ಲಿಲ್ಲ. ಕೃತ ನನ್ನ ಮಗಳಲ್ವ ಸಹನಾ, ಅವಳು ಬಂದು ನಗ್ನಗ್ತ ನಮ್ಮ ಸಂತೋಷವಾಗಿದ್ರೆ ಪರವಾಗಿಲ್ಲ ನಮ್ಮ ಜೊತೆಲಿ. ಆದರೆ ಅವಳ ಅತ್ತೆಯ ಪ್ರತಿನಿಧಿಯಾಗಿ ಬಂದು ಹೆಜ್ಜೆಗೂ ಉಪವಾಸ ಮಾಡಬೇಕಾದ್ರೆ ಖಂಡಿತ ಅವಳು ನಮ್ಮ ಮನೆಗೆ ಬರೋದೇ ಬೇಡ. ನಾನು ಹೇಳ್ತೀನಿ ಕೇಳು, ನಾಳೆಯಿಂದ ನಾವಿಬ್ರು ಆರಾಮಾಗಿ ಓಡಾಡ್ಕೊಂಡಿರೋಕ್ಕಾಗಲ್ಲ. ನಿನ್ನ ಜೊತೆ ನಾನು ತಿರ್ಗಾಡಬೇಕು, ಮಾತಾಡಬೇಕು, ಕೂತ್ಕೋಬೇಕು ಅಂದರೂ ನಿನ್ನ ಮಗಳು ಎಲ್ಲ ಮುಗಿದ ಮೇಲೆ ನೀನು ನಾನು ನೋಡಬೇಕಾಗುತ್ತೆ. ನೀನು ನಿನ್ನ ಮಗಳ ಸೇವೆ ಮಾಡೋದ್ರಲ್ಲೇ ಆಗುತ್ತೆ ಕಣೇ, ನೋಡ್ತಾ ಇರು.
ನಂದಕುಮಾರ್ ಕಹಿಯಾಗಿ ಹೇಳಿದಾಗ ಸಹನಾ ಮಾತನಾಡಲಿಲ್ಲ. ಸಹನಾ ಯಾರಿಗೆ ತಾನೇ ಸಹನವಾಗಿ ಉತ್ತರ ಕೊಡ್ತಾಳೆ ಅಂತ ನಾವು ಮುಂದಿನ ಕಥೆಯಲ್ಲಿ ತಿಳ್ಕೊಳ್ಳೋಣ. ನನ್ನ ಈ ಕಾದಂಬರಿನ ಕೇಳ್ತಿರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.